ಪರ್ಮಿಷನ್ ಕೊಟ್ಟಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಪರ್ಮಿಷನ್ ಕೊಟ್ಟಿಲ್ಲ. ನಂದಿನಿ ಬೂತ್ ಇಲ್ಲ ಸರ್, ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನು ಮಾತಾಡೋನ್ ಕೇಳಿಸ್ಕೊಂತೀರಾ? ನಂದಿನಿ ಬೂತ್ ಇವಾಗ ಫುಟ್ಪಾತ್ ಮೇಲೆ ಇದೆ ಅಲ್ವಾ, ನಾನು ನಮ್ಮ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡ್ಬಿಟ್ಟು ಆಕ್ಷನ್ ತಗೊಂತೇನೆ. ಓಕೆ, ಮಾರ್ಕೆಟ್ದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಮಾರ್ಕೆಟ್ ಒಂದ್ಸಲ ಆದ್ಮೇಲೆ ಅವರೆಲ್ಲರನ್ನೂ ಒಳಗಡೆ ಹೋಗ್ತಾರೆ. ಈಗ ನಾವು ಕನ್ಸ್ಟ್ರಕ್ಟ್ ಮಾಡ್ತಿರೋದು ಮಾರ್ಕೆಟ್ ಅಲ್ವಾ, ಮಾರ್ಕೆಟ್ ಇಲ್ಲ ಮೇಡಮ್, ಮಾರ್ಕೆಟ್ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಇಲ್ಲಿ ಬಂದಿದ್ದಾರೆ. ಒಂದ್ ನಿಮಿಷ, ಹಿಂದೆ ಮಾರ್ಕೆಟ್ ಕಾಣ್ತಾ ಇದೆಯಾ? ಹಿಂದೆ ಮಾರ್ಕೆಟ್ ಇದೆ ಮೇಡಮ್, ಇಷ್ಟೇ ಸರ್. ನೋ ಸಮಾಧಾನ ಅಂತ ಹೇಳ್ತಾ ಇಲ್ಲ ಸರ್. ನಂದಿನಿದು ನಾನು ಹೇಳಿದ್ದೇನಲ್ವಾ, ನಮ್ಮ ಹೈಯರ್ ಆಫೀಸರ್ ಜೊತೆ ಮಾತಾಡ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತೇನೆ ನಾನು. ಈ ಡ್ರೈವ್ ಒಂದೇ ದಿನಕ್ಕೆ ನಿಲ್ಲಲ್ಲ, ಕಂಟಿನ್ಯೂಸ್ ಪ್ರಾಸೆಸ್ ಅಲ್ಲಿ ಇರುತ್ತೆ. ನೀವು ಡ್ರೈವ್ ಅಲ್ಲಿಂದ ಶುರು ಮಾಡಿದ್ರಿ, ಇಲ್ಲಿಂದ 6th ಕ್ಲಾಸ್ ಇಂದ ಎಲ್ಲರೂ ಕೂಡ ಎತ್ಕೊಂಡಿದ್ದಾರೆ, ಟೆಂಪರರಿ ಎತ್ಕೊಂಡಿದ್ದಾರೆ. ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದು ಯಾವ ರೀತಿ ನೀವು ನಿಗಾ ಇಡ್ತಾರೋ ಗೊತ್ತಿಲ್ಲ. ಬಟ್ ಆದ್ರೆ ಬರ್ಬೇಕಾದ್ರೆ ನಿಮ್ ಕಣ್ಣು ಕಾಣಿಸ್ತಿತ್ತು ಕ್ಲಿಯರ್ ಆಗಿ ನಂದಿನಿ ಪಾರ್ಲರ್, ಹಾಗೆ ಬಿಟ್ಕೊಂಡು ಬರ್ತೀರಲ್ವಾ? ಕರೆಕ್ಟ್. ನಂದಿನಿ ನಾನು ಹೇಳಿದ್ನಲ್ವ, ಈಗ ನಂದಿನಿದು ನಮ್ಮ ಹೈಯರ್ ಆಫೀಸರ್ ಜೊತೆ ಮಾತಾಡ್ಬಿಟ್ಟು ನಾನು ಆಕ್ಷನ್ ತಗೊಂತೇನೆ. ಅದಕ್ಕೆ ಪರ್ಮಿಷನ್ ಇದೆ ಮೇಡಮ್. ಅದಕ್ಕೆ ಎಲ್ಲಿದೆ ಅಮ್ಮ ಪರ್ಮಿಷನ್? ಎಲ್ಲಿದೆ ಅಮ್ಮ ಪರ್ಮಿಷನ್? ಎಲ್ಲಿದೆ ಪರ್ಮಿಷನ್? ಸರಿ, ಈ ತರ ಸರ್, ನಂದಿನಿ ಈಸ್ ಅ ಗವರ್ಮೆಂಟ್ ಒಂದು ಅಂಗ, ಅದು ಕೇಳ್ಕೊಂಡ್ಬಿಟ್ಟು ನಾವು ಮಾಡ್ತೇವೆ. ಆಮೇಲೆ ಒಂದ್ ನಿಮಿಷ, ಈ ಡ್ರೈವ್ ಒಂದ್ ನಿಮಿಷ ಸರ್, ಈ ಡ್ರೈವ್ ಇವತ್ತು ಒಂದೇ ದಿನ ಎಂಡ್ ಆಗಲ್ಲ, ಡ್ರೈವ್ ನಡೀತಾನೆ ಇರುತ್ತೆ. ಫುಟ್ಪಾತ್ ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡ್ಕೊಂಡು ಹೋಗಿದ್ದೇವೆ ಅಂದ್ರೆ ನಾವೇನು ಬರ್ಬೇಕಾಗಿತ್ತು? ಏನೋ ಮಾಡ್ತೀವಿ ಅಂತ ಬಂದಿದ್ದು ಅಷ್ಟೇ, ಡ್ರೈವ್ ಮಾಡ್ತೀರಲ್ವ? ಬನ್ನಿ, ಅವ್ರು ಹೇಳಿ ಬನ್ನಿ, ಅವ್ರು ಹೇಳಿ ಬನ್ನಿ, ಅಲ್ಲಿದ್ದಾರೆ ಬನ್ನಿ ಬನ್ನಿ. ತಗೊಳ್ಳಿ, ಹೊಡೆದಾಕಿ ಅದನ್ನ ಈಗ. ಬನ್ನಿ ಮೇಡಮ್, ಬನ್ನಿ. ಗೌರ್ಮೆಂಟ್ ಆಗಿರ್ಬೋದು ಒಪ್ಕೊಂತೀನಿ, ಅಲ್ಲಿಂದ ಬಂದಿದ್ದೀರ, ಏನು ಆಗಿಲ್ಲ, ಎಲ್ಲಾನು ಎತ್ತಿದ್ದೀರ, ನೀವು ಮಾತ್ರ ಎತ್ತಿಲ್ಲ ಅಂತಂದ್ರೆ ಏನಂತ ಸರ್? ಎತ್ತಿ ಮೇಡಮ್, ಎಲ್ಲ ತಗೊಂಡಿದ್ದೀರ, ಎತ್ತಿ ನೀವು ಅಷ್ಟೇ ಮೇಡಮ್. ಈಗ ಎಲ್ಲರೂ ಎತ್ತಿದ್ದಾರೆ, ಅಲ್ಲಿಂದ ಇನ್ನು ಒಬ್ಬರು ಕೂಡ ಎತ್ತಿಲ್ಲ, ಈಗ ಮಾತ್ರ ಎತ್ತಿದ್ದಾರೆ ಅಂತೆಲ್ಲ ಸಪ್ರೇಟ್ ವಿಷಯ. ಇವಾಗ ಕ್ಲಾಸಿಗೆಲ್ಲ ಪ್ರಶ್ನೆ ಮಾಡ್ತಾರೆ, ಏನ್ ಮಾಡ್ತೀರಾ ನೀವು? ಏನ್ ಕೊಡಕ್ಕಾಗುತ್ತೆ? ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡಕ್ಕಾಗುತ್ತೆ ನಿಮ್ಗೆ? ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಿ. ನಾವು ಹತ್ರ ಸುಮ್ಮನೆ ವಾಕಿಂಗ್ ಮಾಡಿ ಕರ್ಕೊಂಡ್ ಬಂದ್ರಿ ನಮ್ಗೆ, ನೀವು ಎಲ್ಲೂ ಈ ರೀತಿ ಆಗ್ತಾ ಇಲ್ಲ. ಆಯ್ತು, ನಂದಿನಿ ಬಂದ್ರೆ ಹಾರ್ಕೊಂಡು ಹೋಗ್ತಾರೆ ಅಂದ್ರೆ, ನಂದಿನಿ ಬಂದ್ರೆ ಫುಟ್ಪಾತ್ ಅಲ್ಲಿ ಹಾರ್ಕೊಂಡು ಹೋಗ್ತಾರೆ, ಬೇರೆ ಕಡೆ ಮಾತ್ರ ನಡ್ಕೊಂಡು ಹೋಗ್ತಾರಲ್ವಾ? ಇವಾಗ ಇದು ಟೆಂಪರರಿ ಅಂತ ಹೇಳ್ತಾರೆ, ಈ ರೋಡ್ ನ್ಯಾಗ ಸೆಲೆಕ್ಟ್ ಮಾಡ್ಕೊಡ್ರಿ ಕಾರ್ಯಾಚರಣೆಗೆ. ದೊಡ್ಡದಾಗಿ ಇವತ್ತು 1 ಗಂಟೆಗೆ ಶುರು ಮಾಡಿದ್ದೀರಾ, ಆಯ್ತಾ? ಇದನ್ನ ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಪರವಾಗಿಲ್ಲ ಅನ್ಬೋದಾಗಿತ್ತು. ಅಲ್ಲಿಂದ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ್ರೆ ನೋಡ್ಕೊಂಡು ಬರ್ತಾವ್ರೆ ಸುಮ್ಮನೆ. ಅಲ್ಲಿ ಪಲಾವ್ ನಂದಿನಿ ಪುತ್ರ ತೆಗಿಸ್ತಿಲ್ಲ ಅಂದ್ರೆ ಇಲ್ಲಿ ಮತ್ತೆ ಯಾರ್ದು ತರು ಮಾಡಬೇಡಿ ನೀವು, ಆಯ್ತು ಮಾಡಬೇಡಿ. ಒಂದ್ ನಿಮಿಷ ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ಏನ್ ಬೈಕ್ ಕೊಡ್ಬೇಡ ಮಾರಾಯ, ಒಂದ್ ನಿಮಿಷ ಸರ್. ಹಾಗಾದ್ರೆ ಈ ಫುಟ್ಪಾತ್ ಮೇಲೆ ಬೇರೆ ಸರ್ಕಾರಿ ಕಟ್ಟಡ ಕಟ್ಟಿದ್ರೆ ಕಟ್ಬೋದಾ? ಯಾರು ಕೊಟ್ಟು ಪರ್ಮಿಷನ್? ಈಗ ಅವ್ರ ಪರವಾಗಿ ಮಾತ್ರ ಮಾತಾಡ್ತಾ ಇದ್ದೀರಾ?
ನಾನು ಓಡಾಡ್ಬೇಕು ಅಂತಂದ್ರೆ ಯಾವ ತರ ಇದೆ? ಆಯ್ತು ಸರ್, ಹೌದು ಸರ್, ಅಲ್ಲೇ ನಿಲ್ಸ್ಬೋದಿತ್ತಲ್ಲ ಸರ್ ಅಂತ ಅದನ್ನೇ ಹೇಳ್ತೀನಿ.